ನನ್ನ ಹೇರು ಬಿಫೋರ್ ನನ್ನ ಹೇರ್ ಹಿಂಗಿತ್ತು, ಆಫ್ಟರ್ ನನ್ನ ಹೇರು 2 ಇಯರ್ಸ್ ಆದಮೇಲೆ ಹೀಗಾಯಿತು. ಇದಕ್ಕೆಲ್ಲ ಕಾರಣ ಅಂದರೆ ನನ್ನ ಫೇವ್ರೆಟ್ ಏರ್ ಆಯಿಲು. ಅದನ್ನು ನಾನು ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ. ಯಾವ ಏರ್ ಆಯಿಲ್ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನಾನು ಏನು ರಿವೀಲ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಸೀಕ್ರೆಟ್ ಏರ್ ಆಯಿಲು. ನೀವೇ ನೋಡ್ಬೋದು ನನ್ನ ಹೇರ್ ಫಸ್ಟ್ ಹೇಗಿತ್ತು, ಆಮೇಲೆ 2 ಇಯರ್ಸ್ ಆದಮೇಲೆ ನನ್ನ ಹೇರ್ ಲೆಂತ್ ಹೇಗಾಗಿದೆ ಮತ್ತು ಥಿಕ್ನೆಸ್ ಎಷ್ಟು ಮಟ್ಟಿಗೆ ಬಂದಿದೆ ಅಂತ ಹೇಳಿಬಿಟ್ಟು. ಇದಕ್ಕೆಲ್ಲ ಕಾರಣ ಅಂದರೆ ನನ್ನ ಸೀಕ್ರೆಟ್ ಏರ್ ಆಯಿಲು. ಅದನ್ನು ನಮ್ಮ ಮನೆ ಸುತ್ತ ಇರೋ ಅಂಥ ಐಟಮಲ್ಲಿ ಇಟ್ಕೊಂಡು ನಾನು ಮಾಡಿರೋದು. ಇವಾಗ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಈರುಳ್ಳಿ 4 ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. 1/4 kg ಕಾಡಿನೆಲ್ಲಿಕಾಯಿನ ಕಟ್ ಮಾಡ್ಕೊಳ್ಳಿ. 1 ಮುಷ್ಟಿಯಷ್ಟು ಕರಿಕೆ ಹುಲ್ಲು, 1 ಮುಷ್ಟಿಯಷ್ಟು ಕರಿಬೇವು, ಹಾಗೆ 4 ರಿಂದ 5 ಕಡ್ಡಿಯಷ್ಟು ರೋಸ್ಮೇರಿ, ಒಂದು 8 ರಿಂದ 10 ವೀಳ್ಯದೆಲೆ, ಎಲ್ಲಡಿಕೆ ಹಾಕ್ಕೊತೀವಲ್ಲ ಆ ವೀಳ್ಯದೆಲೆ, ಆಮೇಲೆ ಅರ್ಧ ಕಪ್ಪಷ್ಟು ಮೆಂತೆ. ಫಸ್ಟು ಮೆಂತೆನ ಹಾಕ್ಕೊಂಬಿಟ್ಟು ನೀಟಾಗಿ ಗ್ರೈಂಡ್ನ ಮಾಡ್ಕೊಳ್ಳಿ. ಗ್ರೈಂಡ್ ಎಲ್ಲ ಆದಮೇಲೆ ನಾನು ಏನು ಇಂಗ್ರೀಡಿಯೆಂಟ್ಸ್ ಹೇಳುತ್ತೋ ಅದನ್ನೆಲ್ಲ ನೀವು ತೊಳ್ಕೊಂಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನೀವು ಆಯಿಲ್ನ ಹಾಕ್ಕೊಂಬಿಟ್ಟು ಗ್ರೈಂಡ್ನ ಮಾಡ್ಕೊಬೇಕು. ಯಾವುದೇ ರೀತಿಯಲ್ಲೂ ನೀವು ನೀರನ್ನ ಹಾಕೋಕ್ಕೆ ಹೋಗಬೇಡಿ, ಎಣ್ಣೆನೇ ನೀವು ಹಾಕ್ಕೊಂಡು ಗ್ರೈಂಡ್ನ ಮಾಡ್ಕೊಬೇಕು. ತುಂಬಾ ಸ್ಮೂತಾಗಿ ಗ್ರೈಂಡ್ನ ಮಾಡ್ಕೊಳ್ಳಿ, ದಪ್ಪ ತರಿ ಮಾಡ್ಕೊಬೇಡಿ, ತೆಳುಗೆ ಗ್ರೈಂಡ್ನ ಮಾಡ್ಕೊಳ್ಳಿ. ಇವಾಗ ನಾನು ಯಾವ ರೀತಿ ತೋರಿಸ್ತಿದ್ದೀನೋ ಇದೇ ರೀತಿ ನೀಟಾಗೆಲ್ಲ ತೊಳೆದು ಒಣಗ್ಸೋದೇನು ಬೇಡ. ಸ್ವಲ್ಪ ಡ್ರೈ ಆದಮೇಲೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲದೂ ಕೂಡ ಈ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ಇನ್ನೊಂದು ಸೈಡು ನಾನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಹೇರ್ ಆಯಿಲ್ನ. ಇಷ್ಟು ದಿನ ನಾನು ಗ್ಯಾಸಲ್ಲೇ ಮಾಡ್ತಿದ್ದೆ, ಬಟ್ ಇವತ್ತು ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಹೇಗೆ ರಿಸಲ್ಟ್ ಸಿಗುತ್ತೆ ಅಂತ ನೋಡಿಬಿಟ್ಟು, ಏನು ಬೆನಿಫಿಟ್ ಸಿಗ್ಬೋದು ಹೇರಿಗೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಒಂದು ಪಾತ್ರೆನ, ಅಂದರೆ ನೀವು ಪಾತ್ರೆ ಖಾರ ಐಟಮ್ ಯಾವುದು ಯೂಸ್ ಮಾಡಿರ್ಬಾರ್ದು, ಆ ಪಾತ್ರೆಯಲ್ಲಿ ನೀವು ಖಾರ ಎಲ್ಲ ಮಾಡಿರಬಾರ್ದು. ಮತ್ತು ಮಿಕ್ಸಿ ಜಾರಿನೂ ಅಷ್ಟೇ, ನೀವು ಖಾರ ಯಾವುದೇ ರೀತಿ ರುಬ್ಬಿರಬಾರ್ದು. ನೀವು ಹೇರಿಗೆ ಫೇಸಿ ಅಂತಲೇ ಒಂದು ಮಿಕ್ಸಿ ಜಾರನ್ನ ತೆಗೆದಿಟ್ಕೊಳ್ಳಿ ಸಪ್ರೇಟಾಗಿ, ಅದರಲ್ಲಿ ನೀವು ಈ ಥರ ಯೂಸ್ ಮಾಡ್ತಾ ಹೋಗ್ಬೋದು. ಇವಾಗ ನಾನು ಯಾವುದೇ ರೀತಿ ಪಾತ್ರೆನ, ಹಾಲು ಈ ಅಂಬಲಿ ಎಲ್ಲ ಮಾಡ್ತೀವಲ್ಲ ಆ ಪಾತ್ರೆನ ಹಿಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಂಬಲಿ ಪಾತ್ರೆನ, ರಾಗಿ ಮಾಲ್ಟ್ ಮಾಡ್ತೀವಲ್ಲ ಆ ಪಾತ್ರೆ ನಾನು ಯೂಸ್ ಮಾಡ್ತಾಯಿದ್ದೀನಿ. 1 ಲೀಟರಿಗೆ ಇಷ್ಟೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು. ನೀವು ಅರ್ಧ ಲೀಟರ್ ಮಾಡ್ತೀರಂದರೆ ಈ ಇಂಗ್ರೀಡಿಯೆಂಟ್ಸಲ್ಲಿ ಎಲ್ಲ ಅರ್ಧ ಮಾಡ್ಕೊಳ್ಳಿ. ನಾನು 1 ಲೀಟರ್ ಎಣ್ಣೆನ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಬಿಸಿ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಆ ಎಣ್ಣೆಗೆ ಈ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಪೇಸ್ಟ್ ಮಾಡಿರ್ತೀವೋ ಆ ಪೇಸ್ಟ್ನ ಮೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ತಳ ಹಿಡಿಬಾರ್ದು, ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಅದು ಬ್ರೌನ್ ಆಗುತ್ತೆ, ಇದೆಲ್ಲ ಫುಲ್ಲು ಬ್ರೌನ್ ಆಗಿ ಆ ಬಬಲ್ಸ್ ಏನು ಮೇಲ್ಗಡೆ ಬರ್ತಾ ಇದೆಯೋ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಆ ಬಬಲ್ಸ್ ಕಡಿಮೆ ಆದಮೇಲೆ ಅದು ಕಂಪ್ಲೀಟಾಗಿ ಆಯಿಲ್ ಆಗಿದೆ ಅಂತ ಹೇಳಿಬಿಟ್ಟು. ಇದನ್ನು ನೀವು 1 ಲೀಟರ್ ನೀವು ಮಾಡಿದ್ರಿಂದ ಮಿನಿಮಮ್ ಅಂದ್ರೂ ಒಬ್ಬರಿಗೆ 2 ಮೆಂಬರ್ಸ್ ಇದ್ದೀರಾ ಅಂದರೆ ಮಿನಿಮಮ್ 6 ಮಂತ್ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿಮ್ಗೆ ತುಂಬ ಲಾಂಗ್ ಇತ್ತು ಅಂದರೆ ಒಂದು 4 ಮಂತ್ ಆದರೂ ಬರುತ್ತೆ. ನೀವು ಈ ಥರ ಮಾಡಿಟ್ಕೊಂಡ್ರೆ ಮನೇಲೇ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ನಾನು ಈ ಹೇರ್ ಆಯಿಲ್ನ ಯೂಸ್ ಮಾಡಿದ್ಮೇಲೆ ನನ್ನ ಹೇರ್ ಅಷ್ಟು ತಿಕ್ಕಾಗಿ ಸ್ಟಾರ್ಟ್ ಆಗಿದ್ದು. ಸೊ ಇದರಲ್ಲಿ ಏನು ಬಬಲ್ಸ್ ಕಡಿಮೆ ಆಗ್ತಾ ಬರ್ತಾ ಇದೆ. ನಾನು ಮಾಡ್ತಾಯಿರೋದು ಈವ್ನಿಂಗ್ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಈ ಬಬಲ್ಸ್ ಕಂಪ್ಲೀಟಾಗಿ ಕಡಿಮೆ ಆದಮೇಲೆ ಅದನ್ನು ಕೆಳಗೆ ಇಳಿಸ್ಬಿಟ್ಟು ಒಂದು ಪಾತ್ರೆಗೆಲ್ಲ ಶಿಫ್ಟ್ ಮಾಡಿ, ಇಲ್ಲ ಅದೇ ಪಾತ್ರೆನ ಹಾಗೇ ಬಿಡಿ. ಓವರ್ನೈಟ್ ಬಿಟ್ಟುಬಿಟ್ಟು ಅದನ್ನು ಮಾರ್ನಿಂಗ್ ಎದ್ಬಿಟ್ಟು ನೀವು ಸೋಸಿಬಿಟ್ಟು ಆಮೇಲೆ ನೀವು ಒಂದು ಬಾಟಲಿಗೆ ಬಗ್ಗಿಸ್ಕೊಬೋದು. ಇದರಿಂದ ನಮ್ಮ ಹೇರ್ ಎಷ್ಟು ಲೆಂತ್ ಆಗುತ್ತೆ, ಲಾಂಗ್ ಆಗುತ್ತೆ ಅಂದರೆ ಅದನ್ನು ನಾನು 2 ಇಯರ್ಸ್ ನಾನು ಬಿಫೋರ್ ಆಫ್ಟರ್ ಫೋಟೋ ಹಾಕಿದ್ದೀನಿ, ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಈ ಥರ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಬಿಟ್ಟು ಓವರ್ನೈಟ್ ಕಂಪ್ಲೀಟಾಗಿ ಅದನ್ನು ಬಿಟ್ಟುಬಿಡಿ. ಮಾರ್ನಿಂಗ್ ಎದ್ಬಿಟ್ಟು ನೀಟಾಗಿ ಸೋಸ್ಕೊಂಡು, ಒಂದು ಪಾತ್ರೆಯಿಂದ ಸೋಸ್ಕೊಂಡು ಒಂದು ಗ್ಲಾಸ್ ಬಾಟಲ್ ಆದರೂ ಆಗಿರ್ಬೋದು, ಈ ಥರ ಪ್ಲಾಸ್ಟಿಕ್ ಬಾಟಲ್ ಆದರೂ ಆಗಿರ್ಬೋದು, ಅದಕ್ಕೆ ಬಗ್ಸಿಟ್ಕೊಂಡು ಅದನ್ನು ಹಿಡ್ಕೊಂಡು ನೀವು ಯೂಸ್ ಮಾಡ್ಬೋದು. ನೀವು ಆಯಿಲ್ನ ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಮೊದಲಿಗೆ 2 ಕಡೆ ಭಾಗ ಮಾಡಿಬಿಟ್ಟು ಕೂದಲನ್ನ ಭಾಗ ಮಾಡ್ಕೊಳ್ಳಿ. ನೀಟಾಗಿ ಏನು ಸಿಗ್ಗಾಗಿದೆಯೋ ಅದನ್ನು ನೀಟಾಗಿ ಬಿಡಿಸ್ಕೊಳ್ಳಿ. ಚಿಕ್ಕ ಹಲ್ಲಲ್ಲಿ ಬಿಡಿಸ್ಕೊಬೇಡಿ, ಈ ಥರ ದಪ್ಪ ಹಲ್ಲಲ್ಲಿ ನೀಟಾಗಿ ಬಿಡಿಸ್ಕೊಳ್ಳಿ. ಬಿಡಿಸೆಲ್ಲ ಆದಮೇಲೆ ಒಂದು ಸಲ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಸ್ಕಾಲ್ಪನ್ನ ನೀಟಾಗಿ ಮಸಾಜ್ ಆದಮೇಲೆ ನಮ್ಮ ಆಯಿಲ್ನ ಕೈಗೆ ಅಪ್ಲೈ ಮಾಡಿಬಿಟ್ಟು ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಸ್ಕಾಲ್ಪಿಗೆ ಫಸ್ಟ್ ಅಪ್ಲೈ ಮಾಡ್ತಾ ಬರಬೇಕು. ಸ್ಕಾಲ್ಪೆಲ್ಲ ಅಪ್ಲೈ ಆದಮೇಲೆ ನೀಟಾಗಿ ಒಂದು ಮಸಾಜ್ ಕೊಟ್ಬಿಟ್ಟು ಆಮೇಲೆ ಹೇರಿಗೆ ಅಪ್ಲೈ ಮಾಡಬೇಕು. ಮತ್ತು ನೀವು ಹೇರಿಗೆ ಆಯಿಲ್ನ ಅಪ್ಲೈ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಹೇರಿಗೆ ಬಾಚಣಿಗೆನ ಹಾಕೋ ಹಾಗಿಲ್ಲ.
ಇದನ್ನು ನೀವು ಈವ್ನಿಂಗು ಏರಿಗೆ ಆಯಿಲ್ನ ಅಪ್ಲೈ ಮಾಡಿದ್ಮೇಲೆ ನೀವು ಮಾರ್ನಿಂಗ್ ಎದ್ದು ವಾಶ್ ಮಾಡೋ ಥರ ಇರಬೇಕು. ನೀವು 3-4 ದಿನ ಹೇರಿಗೆ ಆ ಥರ ಎಲ್ಲ ಮಿನಿಮಮ್ ಅಂದರೂ ನಮ್ಮ ಹೇರಿಗೆ ಒಂದು ಆಯಿಲ್ನ ತೊಗೊಳೋದು ಅಂದರೆ ಒಂದು 12 ಅವರ್ಸು ಇಲ್ಲಾಂದರೆ 7 ಅವರ್ಸ್ ಅಷ್ಟೇ. ಅದ್ರ ಮೇಲೆ ನಮ್ಮ ಹೇರಿಗೆ ಆಯಿಲ್ ತೊಗೊಳೋದು ಆಲ್ರೆಡಿ ಎಲ್ಲ ತೊಗೊಂಡಿರುತ್ತೆ, ಮೇಲ್ಮೇಲೆ ಸ್ವಲ್ಪ ಹಾಗೇ ಇರುತ್ತೆ. ಸೊ ಈ ಥರ ನೀವು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಹೊರಗಡೆ ಹೋದ್ರಿ ಅಂದರೆ ತುಂಬಾ ಡಸ್ಟ್ ಕೂತು ಇನ್ನೂ ನಮ್ಮ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ನೀಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಹೇರಿಗೆ ಸ್ಕಾಲ್ಪಿಗೆಲ್ಲ ಅಪ್ಲೈ ಎಲ್ಲ ಆದಮೇಲೆ ನಾನು ಯಾವ ರೀತಿ ತೋರಿಸಿನೋ ಅದೇ ರೀತಿ ನೀವು ಅಂದರೆ ಜಡೆನ ಹಾಕ್ಕೊಂಡು ಇರಬೇಕು. ತುರುಬೆಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಆಮೇಲೆ ಸ್ನಾನ ಎಲ್ಲ ಆದಮೇಲೆ ಡ್ರೈ ಆಗೋ ತನಕ ಹೇರ್ನ ಹಾಗೆ ಬಿಡಿ. ಡ್ರೈ ಆದಮೇಲೆ ಕೋಮ್ ಹಾಕಿ ತಲೆಗೆ. ನೀವು ಹಸಿ ಇರುತ್ತೆ, ಹಸಿ ಇದ್ದಾಗಲೇ ಕೋಮ್ ಅದೆಲ್ಲ ಹಾಕೋದೆಲ್ಲ ಮಾಡೋದ್ರಿಂದ ನಿಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗೋಕ್ಕೆ ತುಂಬಾ ನೀವೇ ಏನೇನು ಮಿಸ್ಟೇಕ್ ಮಾಡ್ತೀರೋ ಅದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಮಿಸ್ಟೇಕ್ಸ್ ಸ್ವಲ್ಪ ಚಿಕ್ಕ ಮಿಸ್ಟೇಕಿಂದ ನಮ್ಮ ಹೇರ್ ತುಂಬಾ ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಚಿಕ್ಕ ಪುಟ್ಟು ವಿಷಯಗಳನ್ನ ನೀವು ಸರಿ ಮಾಡ್ತಾ ಹೋದಷ್ಟು ನಿಮ್ಮ ಹೇರು ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ, ತುಂಬಾ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ನೈಟ್ ಅಪ್ಲೈ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ವಾಶ್ ಮಾಡಿ. ಮತ್ತು ಹೇರಿಗೆ ನೀವು ಡೈರೆಕ್ಟಾಗಿ ಶಾಂಪೂನ ಯೂಸ್ ಮಾಡಬೇಡಿ. ಶಾಂಪೂನ ಒಂದು ಬೌಲಿಗೆ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಬಿಸಿನೀರನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ಇಲ್ಲಾಂದರೆ ಶಾಂಪೂಗೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಇಲ್ಲಾಂದರೆ ಆಲೋವೆರಾ ಜೆಲ್ಲಿಗೆ ನಾನು ತೋರಿಸ್ತಿದ್ದೀನಿ ಹಿಂದಿನ ಲಾಗಲ್ಲಿ ಆಲೋವೆರಾ ಜೆಲ್ಲಿಗೆ ಶಾಂಪೂನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿಬಿಟ್ಟು ಹಾಲಾಗೂ ಕೂಡ ಈ ಲಾಗ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಹಾಕಿರ್ತೀನಿ, ಮೆನ್ಷನ್ ಮಾಡಿದ್ದೀನಿ. ಒಂದ್ಸಲ ಹೋಗ್ಬಿಟ್ಟು ಚೆಕ್ ಕೂಡ ಮಾಡ್ಕೊಳ್ಳಿ. ಈ ಆಯಿಲ್ನ ಮಾಡೋದ್ರಿಂದ ತುಂಬಾ ಚೆನ್ನಾಗಿದೆ. ನೀವು ಮತ್ತೆ ಕೇಳ್ಬೋದು ಕೊಕೊನಟ್ ಆಯಿಲ್ ಬಿಟ್ಟು ಬೇರೆ ಆಯಿಲಿಗೆ ನಾವು ಮಿಕ್ಸ್ ಮಾಡ್ಬೋದು ಅಂತ. ನಾನು ಇಷ್ಟು ವರ್ಷದಿಂದನೂ ಕೂಡ ಬೇರೆ ಆಯಿಲಿಗೆ ನಾನು ಈ ಇಂಗ್ರೀಡಿಯೆಂಟ್ಸ್ ಯಾವುದು ಕೂಡ ಹಾಕಿಲ್ಲ. ಒನ್ ಆಫ್ ದ ಬೆಸ್ಟ್ ಅಂದರೆ ಕೊಕೊನಟ್ ಆಯಿಲಿಗೆ ನೀವು ಅಪ್ಲೈ ಮಾಡಿಬಿಟ್ಟು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಮಾತ್ರ ಚೆನ್ನಾಗಾಗುತ್ತೆ. ನೀವು ಕೇಳೋದಾದರೆ ನಾನು ಹೇಳೋದು ಇದನ್ನೇ, ನೀವು ಮೆಸೇಜ್ ಹಾಕಿದ್ರು ಕೂಡ ನಾನು ಹೇಳೋದು ಕೊಕೊನಟ್ ಆಯಿಲಿಗೆ ನೀವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನೀವು ಮಾಡ್ಕೊಳ್ಳಿ ಅಂತಲೇ ಹೇಳಿಬಿಟ್ಟು. ಬೇರೆ ಆಯಿಲಿಗೆ ನಾನು ಟ್ರೈಯೂ ಮಾಡಿದೆ, ನಾನು ಮಾಡೋಕ್ಕೂ ಹೋಗಲ್ಲ, ತುಂಬಾ ಏರ್ ಫಾಲ್ ಆಗುತ್ತೆ. ಸೊ ಹಾಗಾಗಿ ನನಗೆ ಇದು ಸೆಟ್ ಆಗಿದೆ. ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ ಅಂದರೆ ನಿಮ್ಮ ಹೇರು ರೀಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ, ಮತ್ತು ವೈಟ್ ಏರ್ಸ್ ಇರೋದು ಕೂಡ ಕಂಟ್ರೋಲಿಗೆ ಬರುತ್ತೆ, ಮತ್ತು ತಿಕ್ಕಾಗಿ ಬರುತ್ತೆ. ಮತ್ತು ತುಂಬ ಜನ ಹೇಳ್ತೀರಾ ಏನಂತ, ನಮಗೆ 1 ತಿಂಗಳು 2 ತಿಂಗಳು ಇವಾಗ ಏನು ಅಂದರೆ ಒಂದು ಏರ್ ಆಯಿಲ್ನ ನಾವು ಅಪ್ಲೈ ಮಾಡಿ ಮಲಗಿದ ತಕ್ಷಣ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಉದ್ದ ಕೂದಲು ಯಾವುದೇ ಕಾರಣಕ್ಕೂ ಬರಲ್ಲ. ಸ್ಟ್ರಗಲ್ ಅನ್ನೋದಿತ್ತು ಅಂದರೆ ಚೆನ್ನಾಗಿ ಬಂದೇ ಬರುತ್ತೆ. ನಾನು 2 ಇಯರ್ಸ್ ಸ್ಟ್ರಗಲ್ ಮಾಡಿದ್ದೀನಿ ನನ್ನ ಹೇರ್ನ ಲಾಂಗ್ ಮಾಡ್ಕೊಳೋಕ್ಕೋಸ್ಕರ. ಸೊ ನೀವೆಷ್ಟು ಸ್ಟ್ರಗಲ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬಂದೇ ಬರುತ್ತೆ. ಮತ್ತು ನಾನು ತುಂಬಾ ಹೆಲ್ದಿಯಾಗಿರೋ ಒಂದು ಹೇರ್ ಪ್ಯಾಕ್ ಅದೆಲ್ಲ ಹಾಕ್ತಾ ಹೋಗಿದ್ದೀನಿ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ವೀಕ್ಲಿ 2 ಟೈಮ್ಸು ನೀವು ಆಯಿಲ್ನ ಅಪ್ಲೈ ಮಾಡಿದ್ರಿ ಅಂದರೆ ಮತ್ತು 1 ಟೈಮ್ ನೀವು ವೆರೈಟಿ ಆಫು ಹೇರ್ ಪ್ಯಾಕ್ ನೀವು ಅಪ್ಲೈ ಮಾಡ್ತಾ ಬಂದ್ರಿ ಅಂದರೆ ನಿಮ್ಮ ಹೇರ್ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ, ಹಾಗೆ ಥಿಕ್ನೆಸ್ ಆಗುತ್ತೆ, ಹಾಗೆ ಸ್ಮೂತ್ ಆಗ್ತಾ ಹೋಗುತ್ತೆ. ಇದೆಲ್ಲದೂ ಕೂಡ ನಿಮ್ಮ ಹೇರ್ ಲಾಂಗ್ ಆಗೋಕ್ಕೆ ಕಾರಣ ಆಗುತ್ತೆ. ಮತ್ತು ನಮ್ಮ ಫೇಸಿಗೂ ಆಗಿರ್ಬೋದು, ನಾವು ಒಂದೇ ಸಲ ಏನಾದರೂ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಫೇಸ್ ಆಗಿರ್ಬೋದು, ಕೈ ಕಾಲಾಗಿರ್ಬೋದು, ಬಾಡಿ ಎಲ್ಲ ವೈಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಾವು ಮಿನಿಮಮ್ ಅಂದ್ರೂ ಫೇಸ್ ಅದೆಲ್ಲ ಚೆನ್ನಾಗಿ ವೈಟ್ ಆಗಬೇಕು ಅಂದರೆ 6 ಮಂತ್ ಆದರೂ ನಾವು ನೀಟಾಗಿ ಯೂಸ್ ಮಾಡ್ತಾ ಹೋಗಬೇಕು. ನಾವು ಹೆಂಗೆ ಯೂಸ್ ಮಾಡ್ತೀವಿ, ನಾವು ಅದನ್ನು ಹೆಂಗೆ ರಿಮೂವ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಈ ಥರ ನೀಟಾಗಿ ಹೇರಿಗೆ ಆಯಿಲೆಲ್ಲ ಅಪ್ಲೈ ಎಲ್ಲ ಆದಮೇಲೆ ನೀಟಾಗಿ ಒಂದು ಜಡೆನ ಹಾಕ್ಕೊಂಡು ರಿಬ್ಬನ್ ಹಾಕ್ಬಿಟ್ಟು ಸುಮ್ಮನೆ ಬಿಡಿ. ಹೇರ್ನ ವಾಶ್ ಮಾಡುವಾಗ ಆ ರಿಬ್ಬನ್ನೆಲ್ಲ ತೆಗೆದ್ಬಿಟ್ಟು ಹೇರಿನ ವಾಶ್ ಮಾಡಿ. ಯಾವುದೇ ಕಾರಣಕ್ಕೂ ಈ ತುರುಬು ಕೋಮು ಅದನ್ನೆಲ್ಲ ಯೂಸ್ ಮಾಡೋಕ್ಕಂತೂ ಹೋಗಬೇಡಿ. ಒನ್ ಆಫ್ ದ ಬೆಸ್ಟ್ ಹೇರ್ ಆಯಿಲು. ನಾನಂತೂ ಒಂದು ಚೂರು ಬಿಟ್ಟಿಲ್ಲ ಆಯಿಲ್ನ, ಅಷ್ಟು ಚೆನ್ನಾಗಿ ಸ್ಮೆಲ್ ಇತ್ತು, ತುಂಬಾ ಚೆನ್ನಾಗಿ ಸ್ಮೆಲ್ ಇದೆ. ಬ್ಯೂಟಿಫುಲ್ಲಾದ ಒಂದು ಪರ್ಫ್ಯೂಮು ಕೂಡ ಆ ಥರ ಸ್ಮೆಲ್ ಇಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಒಂದು ಸ್ಮೆಲ್ ಇರುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಈ ಥರ ನೀವು ಒಂದು ಜಡೆ ಹಾಕ್ಕೊಂಡು ಬಿಡಿ. ಯಾವುದೇ ಕಾರಣಕ್ಕೂ ಕೋಮ್ ಅಂತೂ ಹಾಕೋಕ್ಕೆ ಹೋಗಬೇಡಿ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ಮೇಲೆ. ಆಮೇಲೆ ಹೇರ್ ವಾಶ್ ಆದಮೇಲೆ ಆಮೇಲೆ ಬೇಕಾದ್ರೆ ಕೋಮ್ನ ಹಾಕ್ಕೊಳ್ಳಿ. ಸೊ ನನ್ನ ಹಿಂದಿನ ಲಾಗಲ್ಲೂ ಕೂಡ ನಾನು ತುಂಬಾ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು ತುಂಬಾ ಹಾಕಿದ್ದೀನಿ. ನಿಮ್ಮ ಮನೇಲಿ ಸಿಗುವಂಥ ಐಟಮ್ ಅದರಲ್ಲಿ ಲಾಗಲ್ಲಿ ಯಾವ್ದು ಇದೆಯೋ ಅದನ್ನು ನೀವು ಮಾಡ್ತಾ ಹೋದ್ರಿ ಅಂದರೆ ನಿಮ್ಮ ಸ್ಕಿನ್ ತುಂಬಾ ವೈಟ್ ಆಗುತ್ತೆ. ಹಾಗೆ ಬಾಡಿ ಟ್ಯಾನ್ ರಿಮೂವ್ಗೂ ಕೂಡ ನಾನು ಲಾಗ್ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ತಾ ಹೋಗಿ. ತುಂಬಾ ಚೆನ್ನಾಗಿದೆ, ಬೆನಿಫಿಟ್ ಆಗಿರೋ ನ್ಯಾಚುರಲಾಗಿ ನೀವು ಏನೇ ಯೂಸ್ ಮಾಡಿದ್ರೂ ಕೂಡ ಸ್ಕಿನ್ ಡ್ಯಾಮೇಜ್ ಆಗೋಲ್ಲ, ಹೇರ್ ಕೂಡ ಡ್ಯಾಮೇಜ್ ಆಗೋಲ್ಲ. ಯಾವುದಾದ್ರೂ ಕಂಪ್ನಿದು ತಂದುಬಿಟ್ಟು ನೀವು ಯೂಸ್ ಮಾಡಿದ್ರಿ ಅಂದರೆ ಅದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ, ಸೆನ್ಸಿಟಿವ್ ಇರೋದ್ರಿಂದ ಸ್ಕಿನ್ನು.
ಸೊ ಹಾಗಾಗಿ ಸ್ವಲ್ಪ ಆರ್ಗಾನಿಕ್ ಆಗಿರೋದು ಮತ್ತು ಮನೆಯಲ್ಲೇ ಸಿಗುವಂಥ ಐಟಮ್ನ ಸ್ವಲ್ಪ ಫೇಸ್ ಆಗಿರ್ಬೋದು, ಕೈಕಾಲು ಆಗಿರ್ಬೋದು, ನಿಮ್ಮ ಹೇರಿಗೆ ಆಗಿರ್ಬೋದು ಅಪ್ಲೈ ಮಾಡೋದನ್ನು ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಈ ಲಾಗ್ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.